ಈ ಕೈ ಯಾವತ್ತೂ ನನ್ನ ಬಿಡಲ್ಲ ದೃಷ್ಟಿ. ಶರಾವತಿ ಚಿಕ್ಕಮ್ಮವ್ರು ಮಾತಾಡ್ತಿರೋದು, ನಾನು ನಿಮ್ಮಿಂದ ನನ್ನ ಬಣ್ಣದ ವಿಷಯನ ಮುಚ್ಚಿಟ್ಟಿರೋದು, ಇವೆರಡರಿಂದನೂ ಏನೋ ಅನಾಹುತ ಆಗುತ್ತೆ ಅನ್ನೋ ಆತಂಕ ಇರ್ಬೋದು ನನಗೆ. ಹೇಗೆ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಿ. ನಾಳೆ ನನ್ನ ಬಣ್ಣದ ಸತ್ಯ ಗೊತ್ತಾದ್ಮೇಲೂ ನೀವು ನನ್ನ ಕೈ ಹಿಡಿತಿರೋ ಇಲ್ವೋ, ನನ್ನ ನಂಬ್ತಿರೋ ಇಲ್ವೋ? ದೃಷ್ಟಿ ಬೊಟ್ಟು ಹರಿಮ, ಕೈ ಮುಗಿತೀನಿ, ಬಿಟ್ಟು ಬಿಡು ನನ್ನನ್ನ ಪ್ಲೀಸ್. ಕೈ ಮುಗಿತೀನಿ ಪ್ಲೀಸ್. ಬುಲ್ಬುಲ್, ನಿನ್ನ ಬಿಡೋದಕ್ಕೆಲ್ಲ ಕೈ ಹಿಡ್ಕೊಂಡಿರೋದು. ನನಗಾಗಿರೋ ನುಕ್ಸಾನ್ಗೆ ಜೀವನ ಪರ್ಯಂತ ಕೊರೆಯೋ ಹಾಗೆ ಮಾಡ್ತೀನಿ. ಬೇಡ ಪ್ಲೀಸ್, ಬಿಡು ಕರಿಮೈ. ಕರಿಮೈ ಪ್ಲೀಸ್. ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಎಡುತ್ತಾ ಇದೆಯಾ ಜೋಪಾನ ಜೋಪಾನ ಅಂತ. ನೀನು ಮತ್ತೆ ಮತ್ತೆ ನನ್ನ ಮುಂದೆನೆ ಎಡುತ್ತಾ ಇದೆಯಲ್ಲ. ಯಾಕೆ ಚಿಕ್ಕಮ್ಮವರು ಪದೇ ಪದೇ ಜೋಪಾನ ಎಡುತ್ತೀಯ ಅಂತ ಹೇಳ್ತಿದ್ರು? ನಾನು ಯಾವ ವಿಷಯದಲ್ಲಿ ಎಡುವುದೆ? ಮೊನ್ನೆ ಪಂಚಾಯತಿ ವಿಷಯನ, ಅದಕ್ಕೆ ಇವರು ಶಿಕ್ಷೆ ಕೊಡೋದಕ್ಕೆ ಏನಾದರೂ ಕಾಯ್ತಿದಾರ? ಇಲ್ಲ ನನ್ನ ದೊರೆಗೇನಾದರೂ ತೊಂದರೆ ಮಾಡಕ್ ಹೊರಟಿದಾರ? ಅಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಇವರು? ಯಜಮಾನ್ತಿ, ರಾತ್ರಿಯಿಂದ ಎಚ್ಚರವಾಗಿದ್ಯಾ? ಸ್ವಲ್ಪ ರೆಸ್ಟ್ ಮಾಡೋದಲ್ವಾ? ಇಲ್ಲ ರೀ, ಇನ್ನು ಕಸ ಗುಡಿಸ್ಬೇಕು, ರಂಗೋಲಿ ಹಾಕಬೇಕು, ತಿಂಡಿ ಮಾಡಬೇಕು. ಬೈಲಿ ಬಾ, ಕೂತ್ಕೋ. ಯಜಮಾನ್ತಿ, ಸ್ವಲ್ಪ ಹೊತ್ತು ಮಲ್ಕೋ. ಎಲ್ಲರೂ ಹೇಳೋಷ್ಟರಲ್ಲಿ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಹೇಳ್ಬೋದು. ಬೇಡ ರೀ, ನಿದ್ದೆ ಬಂದು ಮಲಗ್ಬಿಟ್ರೆ ಏನಾಗತ್ತೆ? ಒಂದಿನ ಲೇಟಾಗಿದ್ರೆ ಯಾವ ಏನು ತೊಂದರೆ ಆಗಲ್ಲ. ಒಂದೇ ಒಂದಿನ ನಿದ್ದೆಗೆಟ್ರೆ ಏನೂ ಆಗಲ್ಲ ರೀ. ನಿಮಗೆ ನಿದ್ದೆ ಬಂದಿದ್ದೇನು? ಹೋಗಿ ಮಲ್ಕೊಳ್ಳಿ. ಇಲ್ಲ, ನಾನು ಮಲಗಲ್ಲ. ಯಜಮಾನ್ತಿ, ಏನಾಯ್ತು ಯಜಮಾನ್ತಿ? ಯಾಕೆ ಡಲ್ ಆಗಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಮುಖ ತುಂಬ ಬರೀ ಚಿಂತನೆ ಕಾಣಿಸ್ತಾ ಇದೆ. ಆಗ್ಲೇ ಹೇಳಿದ್ನಲ್ಲ ರೀ, ಏನೋ ಸಂಕಟ ಆಗ್ತಿದೆ. ಏನೋ ನಡಿಬಾರ್ದು ನಡೆಯುತ್ತೇನೋ ಅಂತ ಅನಿಸ್ತಿದೆ. ತುಂಬ ಆಸೆ ಪಟ್ಟು ಇಷ್ಟಪಟ್ಟು ಕಟ್ಕೊಂಡು ಕನ್ಸೋಕೆ ಎಲ್ಲಿ ಹೊಡೆದೋಗುತ್ತೋ ಅಂತ ಅನಿಸ್ತಿದೆ ರೀ. ಎಲ್ಲ ಸರಿ ಹೋಗಿರೋದು ಹಾಳಾಗ್ಬಿಡುತ್ತೇನೋ ಅಂತ ಹೆದರಿಕೆ ಆಗ್ತಿದೆ. ಆದ್ರೆ ಏನು ಅಂತ ಗೊತ್ತಿಲ್ಲ, ಯಾವ ವಿಷಯ ಅಂತ ಗೊತ್ತಿಲ್ಲ. ನಾನು ಇವಾಗಂಥದ್ದು ಏನೂ ಆಗಲ್ಲ ಯಜಮಾನ್ತಿ. ಓ, ಅರ್ಥ ಆಯ್ತು. ನಾನೇ ಎಡವಟ್ಟಲ್ವಾ? ಅಯ್ಯೋ, ಅದು ಮಾತಿಗೆ ಸುಮ್ಮನೆ ಹೇಳಿದ್ದು ಕಣ್ರಿ. ಸುಮ್ಮನೆ ಹೇಳಿದ್ರು ಸತ್ಯನೇ ಹೇಳಿದೆಯಾ ದೃಷ್ಟಿ. ನನ್ನಿಂದ ಎಡವಟ್ಗಳು ಆಗ್ತಾನೆ ಇರುತ್ತೆ. ಈಗ ನಾನೇ ಅದನ್ನ ಸರಿ ಮಾಡ್ತೀನಿ, ಸ್ಟೇಟ್ಮೆಂಟ್ನ ಬದಲಾಯಿಸ್ತೀನಿ. ನೋಡು ದೃಷ್ಟಿ, ನಮ್ಮ ಜೀವನದಲ್ಲಿ ಎಂಥದೇ ಪ್ರಾಬ್ಲಮ್ ಬರಲಿ, ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ. ನಾವಿಬ್ರು ಒಟ್ಟಿಗೆ ಅದನ್ನ ಫೇಸ್ ಮಾಡೋಣ. ನಾನಿನ್ನು ಯಾವತ್ತೂ ಬಿಟ್ಕೊಡಲ್ಲ. ನೀನು ನನ್ನ ಬಿಟ್ಕೊಡಲ್ಲ ತಾನೇ? ಈ ಕೈ ಯಾವತ್ತೂ ನನ್ನ ಬಿಡಲ್ಲ ದೃಷ್ಟಿ.
ಕರೀಂ ಬಾಯ್ ಪ್ಲೀಸ್ ಬಿಟ್ಬಿಡು ನನ್ನನ್ನ ಏಯ್ ಪ್ಲೀಸ್. ಏಯ್ ಕಾಮನ್ ಸೆನ್ಸ್ ಇದೆ ನಿನಗೆ? ಗಿಣಿ ಹಣ್ಣನ್ನ ಕಚ್ಚಬೇಕೆ ಹೊರ್ತು ಹಣ್ಣೆ ಗಿಣಿನ ಕಚ್ಚಬಾರ್ದು. ಪ್ಲೀಸ್ 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 ಬಿಡು ಪ್ಲೀಸ್ ಕರೀಂ ಬಾಯ್. ಏಯ್ ನನ್ ಕೈನೇ ತಪ್ಪಿಸ್ಕೋತೀಯ? ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ನನ್ನ ಸರ್ವಿಸ್ ಅಲ್ಲಿ. ದಾರೆ ನೌಡ್ತೀಯಾ? ನೌಲಿ ಅಂತಾನೆ ಇಟ್ಕೊಂಡಿರೋದಿಗೆ. ನಾನು ಏನ್ ಅನ್ಯಾಯ ಮಾಡಿದೀನಿ ಅಂತ ನನ್ನಿಂದ ಬಿದ್ದಿದ್ಯಾ? ಪ್ಲೀಸ್ ಬಿಟ್ಬಿಡು. ಯಾಕೆ ನನ್ ದುಡ್ಡನ್ನ ಕಳ್ತನ ಮಾಡ್ಕೊಂಡು ತಗೊಂಡು ಓಡೋಗಿದ್ದು ಅಷ್ಟು ಬೇಗ ಮರ್ತು ಬಿಟ್ಯಾ ಮೇರಿ ಜಾನ್? ನನ್ನ ಕರಿಯರ್ ಅಲ್ಲೇ ನನಗೆ ಯಾರು ಈ ರೀತಿ ದೋಖ ಮಾಡಿರ್ಲಿಲ್ಲ. ಆದ್ರೆ ನೀನು ಬಹುತ್ ಹರಾಮಿ ಲಡ್ಕಿ ನೀನು. ಇಲ್ಲ ನಾನ್ ಮೋಸ ಮಾಡಿಲ್ಲ. ಹೇಗಾದ್ರೂ ಮಾಡಿ ನಾನು ನಿನ್ ದುಡ್ಡನ್ನ ವಾಪಸ್ ಕೊಡ್ತೀನಿ. ಬಿಟ್ಬಿಡು ಕರೀಂ ಬಾಯ್ ಪ್ಲೀಸ್. ಕರೀಂ ಬಾಯ್ ಎಲ್ರಿಗೆ ಹಲ್ವಾ ಕೊಡೋ ನನಗೆ ಹಲ್ವಾ ಕೊಟ್ಟವಳು ನೀನು. ನಿನ್ನ ನಂಬ್ತೀನ ನಾನು? ನನ್ನ ನಂಬು ಕರೀಂ ಬಾಯ್. ನಿನ್ ದುಡ್ಡಷ್ಟೇ ಇಲ್ಲ, ನಾನು ಈ ಊರ್ನ ಬಿಟ್ಟು ಹೋಗ್ತೀನಿ. ಪ್ಲೀಸ್ ನನ್ನ ನಂಬು. ಬಿಡ್ಬೇಕಾ? ಬಿಟ್ಟೆ. ನೋವಾಯ್ತೇನಮ್ಮ? ಇದು ಬರೀ ಸ್ಯಾಂಪಲ್ ಚಿನ್ನ. ನಿನಗೆ ಟಾರ್ಚರ್ ಕೊಡೋದು ಇನ್ನು ತುಂಬಾ ಬಾಕಿ ಇದೆ. ತಪ್ಪಿಸ್ಬೇಡು, ಭಯ ಆಗ್ತಿದೆ ಕರೀಂ ಬಾಯ್ ಪ್ಲೀಸ್. ಮಾಫಿ ಮಾಡ್ಬೇಕಾ? ನೀನ್ ಮಾಡಿರೋ ತಪ್ಪು ಒಂದ ಎರಡ? ನಿನಗ್ ಕೆಲ್ಸ ಕೊಡಿಸ್ತೋಂಗೆ ತೋಖ ಮಾಡ್ದೆ. ಹೋಗ್ಲಿ, ಅದನ್ನು ಮಾಫಿ ಮಾಡೋಣ. ನನಗ್ ಚಳ್ಳೆಣ್ಣು ತಿನ್ಸಿ ನೀನ್ ಓಡೋಗೋದಲ್ದೆ ನಿನ್ ಜೊತೆ ಒಂದಷ್ಟು ಜನ ಹುಡುಗಿರ್ನ ಕರ್ಕೊಂಬಂದೆ. ಓಕೆ, ಅದನ್ನು ಮಾಫಿ ಮಾಡ್ಬಿಡೋಣ. ನನಗ್ ದುಬೈಗೆ ಹೋಗೋದಕ್ಕೆ ಹೆಲ್ಪ್ ಮಾಡಿದವ್ರಿಗೆ ಮೋಸ ಮಾಡಿದ್ಯಲ್ಲ, ನಿನಗೆಷ್ಟು ಧೈರ್ಯ ಇರ್ಬೇಡ. ಇಲ್ಲ, ನಾನ್ ನಿನಗ್ ಬಿಟ್ಟು ಬೇರೆ ಯಾರಿಗೂ ಮೋಸ ಮಾಡಿಲ್ಲ. ಸುಳ್ಳು ಹೇಳ್ಬೇಡ. ನಿನ್ನಿಂದ ನನ್ನ ಮೇಡಮ್ಗೆ ಅನ್ಯಾಯ ಆಗಿದೆ. ಅವರೇ ನಿನ್ನನ್ನ ಲಾಕ್ ಮಾಡಕ್ ಹೇಳಿದ್ದು. ಅವ್ರು ಒಂದು ಮಾತು ಹೇಳಿದ್ರೆ ನಿನ್ನ ಲಾಕ್ ಮಾಡೋದಲ್ಲ, ನಿನ್ನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಮೇಡಮ್ಮ? ಯಾ ಮೇಡಮ್ಮು? ಮೇಡಮ್ನ ನೋಡ್ಬೇಕಾ? ಈ ಕೈ ಯಾವತ್ತೂ ನನ್ನ ಬಿಡಲ್ಲ ದೃಷ್ಟಿ. ಶರಾವತಿ ಚಿಕ್ಕಮ್ಮವ್ರು ಮಾತಾಡ್ತಿರೋದು, ನಾನು ನಿಮ್ಮಿಂದ ನನ್ನ ಬಣ್ಣದ ವಿಷಯನ ಮುಚ್ಚಿಟ್ಟಿರೋದು, ಇವೆರಡರಿಂದನೂ ಏನೋ ಅನಾಹುತ ಆಗುತ್ತೆ ಅನ್ನೋ ಆತಂಕ ಇರ್ಬೋದು ನನಗೆ. ಹೇಗೆ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಿ. ನಾಳೆ ನನ್ನ ಬಣ್ಣದ ಸತ್ಯ ಗೊತ್ತಾದ್ಮೇಲೂ ನೀವು ನನ್ನ ಕೈ ಹಿಡಿತಿರೋ ಇಲ್ವೋ, ನನ್ನ ನಂಬ್ತಿರೋ ಇಲ್ವೋ? ಬಾ ಕುತ್ಕೋ. ಯಜಮಾನ್ತಿ, ಈ ಮುತ್ತು ತುಂಬಾ ಕಾಸ್ಟ್ಲಿ. ಇದನ್ನ ಅಷ್ಟು ಈಸಿಯಾಗಿ ಕಳ್ಕೋಬೇಡ. ಇದು ಕಣ್ಣು ಒಳಗಿದ್ರೆ ನಿನ್ನ ಗಂಡ ಯಾವಾಗಲೂ ಖುಷಿಯಾಗಿರ್ತಾನೆ. ಹೊರಗೆ ಬಂತು ಅಂದರೆ ನಿನ್ನ ಗಂಡಂಗೆ ತುಂಬ ನೋವಾಗತ್ತೆ.
ತಗೋ. ಇದೇನ್ರಿ? ಓಪನ್ ಮಾಡಿ ನೋಡು. ಅಲ್ಲ, ಹಿತ್ಲು ಪುಡಿನ ನನ್ಗೆ ಯಾಕೆ ಕೊಡ್ತಿದ್ದೀರಿ? ಇದಿಲ್ದೆ ನಿನ್ ದಿನ ಶುರುನೇ ಆಗಲ್ಲ. ಇದಿಲ್ದೆ ನಿಂಗೆ ಬೇಜಾರಾಗತ್ತಲ್ವ ದೃಷ್ಟಿ? ಇದನ್ನ ನಿನಗೋಸ್ಕರ ನಾನೇ ತಂದೆ. ಹಾಗಾದ್ರೆ ನಾನು ಹಿಟ್ಲನ್ನು ಉಪಯೋಗಿಸ್ತಾ ಇರೋದು ನಿಮಗೆ ಮೊದಲೇ ಗೊತ್ತಿತ್ತಾ? ಹೌದು. ಏನೋ ಬ್ರಹ್ಮಾಸ್ತ್ರ ಅಂದ್ಯಲ್ಲ, ಏನದು? ಹೇಳಲ್ಲ. ಬಾಯಿ ಮುಚ್ಕೊಂಡು ಕೋಆಪರೇಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಪ್ರಾಣ ಪಕ್ಷಿ. ನಾನು ಹೇಳಲ್ಲ.